ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ? ಸೂಪರ್ ಇತ್ತಾ? ಥ್ಯಾಂಕ್ ಯು. ಸೂನಕೆರೆಂಗ್ ಅಂತಾರೆ ಅದಕ್ಕೆ. ಅದಕ್ಕೆ ಪರ್ಪಲ್ ಕಲರ್ ಉಂಟಲ್ಲ. ಆಕಾಶ ಬಿಡ್ಲೆ ದೇವ, ಭೂಮಿ ಕಾವಲ್ಲೆ, ಭೂಮಿ ಬಿಡ್ಲೆ ಇನ್ನು ಸಾಣ ಮಂದಿಗೆ ರಾವಲ್ಲೆ, ಸಾಣ ಮಂದಿಗೆ ಬಿಡ್ಲೆ, ಎಬ್ರಾಯ್ ಬಾಳ್ಬಂಡರಾಲೆ, ಎಬ್ರಾಯ್ ಬಾಳ್ಬಂಡರ ಬಿಡ್ಲೆ, ಎಬ್ರಾಯ್ ಗದ್ದರ ಬಿಡ್ಲೆ, ಆಸ್ತರ ಬಾಳ್ಬಂಡರಾಲೆ, ಕೇಳುತ್ತದೆ ಮಾನವಿಕ. ಗುರ್ತು ಅದಕ್ಕೆ ಮಾರ್ರೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇನ್ನೇನು ಸಂಜೆ 7 ಗಂಟೆ ಹಂಗೆ ಗ್ರಹಣ ಮುಗೀತು ಅಂತ ಹೇಳಿ ನಾವಿವತ್ತು ಫಲಹಾರಕ್ಕೋಸ್ಕರ ಹೆಸರು ಕಾಳು ಉಸ್ಲಿನ ಮಾಡಿದ್ವಿ. ಗ್ರಹಣ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಎಲ್ಲರೂ ಫಲಹಾರನ ಮಾಡಿದ್ವಿ. ಇನ್ನು ರಾತ್ರಿಗೆ ಊಟ ಬೇಡ ಅಂತ ಹೇಳಿ ಹೀಗೆ ಫಲಹಾರನ ಮಾಡ್ಕೊಂಡ್ವಿ. ಉಪವಾಸ ಇದ್ದು ಒಂದೇ ಸಲ ಊಟ ಮಾಡೋದು ಒಳ್ಳೇದಲ್ಲ ಅಲ್ವಾ? ಸೊ ಹಾಗಾಗಿ ಲೈಟ್ ಆಗಿ ಫಲಹಾರ ತಿಂದು ಬೆಳಗ್ಗೆ ಏನಾದ್ರೂ ತಿಂಡಿ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಅವತ್ತಿನ ದಿನನ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ನಮ್ಮಮ್ಮ ಸ್ಪೆಷಲ್ ಆಗಿ ಏನೋ ಒಂದು ಸಾಂಬಾರ್ ಮಾಡ್ತಾ ಇದ್ರು. ನಾನು ಇದೇನಪ್ಪ ಪರ್ಪಲ್ ಕಲರ್ ಇದೆಯಲ್ಲ ಅಂತ ಆಕ್ಚುಲಿ ನಾನೇ ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ನಮ್ ತುಳುವಿನಲ್ಲಿ ಸೂನ ಕೆರೆಂಗು ಅಂತ ಕರೀತಾರಂತೆ. ಅಂದ್ರೆ ಕೆರೆಂಗು ಅಂದ್ರೆ ಗೆಣಸು ಅಂತ ಅರ್ಥ. ಈ ಗೆಣಸಲ್ಲಿ ಇದೊಂಥರ ವಿಧದ ಗೆಣಸು. ನಾನು ಆಕ್ಚುಲಿ ಚಿಕ್ಕವರಿರ್ಬೇಕಾದ್ರೆ ತಿಂದಿರ್ಬೇಕು, ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ತಿಳಿದಾದ್ಮೇಲೆ ನಾನ್ ತಿಂತಿರೋದು ಇದೇ ಫಸ್ಟ್ ಟೈಮ್. ಅಯ್ಯೋ, ನೋಡಕ್ ಈ ತರ ಇದೆಯಲ್ಲ, ಇದೇನ್ ಚೆನ್ನಾಗಿರುತ್ತಾ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಇದು ತುಂಬಾ ರೇರ್ ಆಗಿ ಸಿಗುತ್ತೆ ನೋಡಿ, ಈ ತರ ಇರುತ್ತೆ. ಅದು ಅಲ್ಲದೆ ಇದಕ್ಕೆ ಒಂಥರ ಮನುಷ್ಯನ್ ಶೇಪ್ ಕೂಡ ಇರುತ್ತೆ. ಒಂದೊಂದ್ ಗೆಣಸು ಒಂದೊಂದ್ ತರ ಇರುತ್ತೆ. ಇದ್ರದ್ದು ಶೇಪ್ ಎಲ್ಲ ನಿಜವಾಗ್ಲೂ ಕೆಲವ್ರು ಹೇಳ್ತಾರೆ ಇದು ಮಗುವಿನ ಶೇಪ್ ಇರುತ್ತೆ, ಆಮೇಲೆ ಕೆಲವು ಪಕ್ಷಿಗಳ ಶೇಪ್ ಇರುತ್ತೆ, ಹಾಗೆ ಏನೇನೋ ಹೇಳ್ತಾರೆ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನ. ಆದ್ರೆ ಇದ್ರಲ್ಲಿ ಸಾಂಬಾರ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಎಷ್ಟೇ ತೆಳುವಾಗಿ ಸಾಂಬಾರ್ ಮಾಡಿದ್ರು ತಿಕ್ಕಾಗಿ ಮತ್ತೆ ಚೆನ್ನಾಗಿರುತ್ತೆ. ನಮ್ಮಮ್ಮ ನಾನು ಇದೇನಿದು ಬೇಡ ಅಮ್ಮ ಅಂತ ಹೇಳಿದ್ದೆ. ಸೊ ನೋಡು ಒಂದ್ಸಲ ಹೇಗಿರುತ್ತೆ ನೋಡು, ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿರುತ್ತೆ, ನೀನ್ ಒಂದ್ಸಲ ತಿಂದ್ರೆ ನಿಜವಾಗ್ಲೂ ಇಷ್ಟಪಡ್ತೀಯ ಅಂತ ಹೇಳಿದ್ರು. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟೇಸ್ಟ್ ನೋಡಿದೆ. ಬಟ್ ಟೇಸ್ಟ್ ವೈಸ್ ಅಂತೂ ನಿಜವಾಗ್ಲೂ ಸೂಪರ್ ಆಗಿತ್ತು. ಇನ್ನು ಅಮ್ಮಂದ್ರು ಮಾಡೋ ಅಡಿಗೆ ಕೇಳಬೇಕು ಅಂತ ಇಲ್ಲ, ಅದು ಎಲ್ಲಾರ್ಗೂ ಇಷ್ಟ ಆಗೇ ಆಗುತ್ತೆ. ಸೇಮ್ ಈಗ ಸಿಹಿ ಗೆಣಸು ಇರುತ್ತಲ್ಲ, ಸೊ ಅದ್ರಂಗೆ ಇರುತ್ತೆ, ಬಟ್ ಸ್ವಲ್ಪ ಗಟ್ಟಿ ಇರುತ್ತೆ. ಇನ್ನು ಬೇಯಿಸಾದ್ಮೇಲೆ ಇದು ಇನ್ನು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಅದಷ್ಟೇ ಅಲ್ಲ, ಈ ತರ ನ್ಯಾಚುರಲ್ ಆಗಿ ಸಿಗೋ ಐಟಮ್ಗಳಿರ್ತಾವಲ್ಲ, ಸೊ ಇದನ್ನೆಲ್ಲ ನಾವ್ ಯಾವತ್ತೂ ಬಿಡಬಾರ್ದು. ಯಾಕಂದ್ರೆ ಇದ್ರಲ್ಲಿ ಏನು ಪೆಸ್ಟಿಸೈಡ್ಸ್ ಆ ಥರ ಎಲ್ಲ ಏನೂ ಇರಲ್ಲ. ಇನ್ನು ಭೂಮಿ ಅಡಿಯಲ್ಲಿ ಇದು ಬೆಳೆದಿರೋದ್ರಿಂದ ತುಂಬಾನೇ ಒಳ್ಳೇದು ನಮಗೂ ಕೂಡ. ಹಳ್ಳಿ ಕಡೆ ಎಲ್ಲ ಇವನ್ನೆಲ್ಲ ತಿನ್ಕೊಂಡು ಹೇಗೋ ಆರೋಗ್ಯವಾಗಿ ಇರ್ಬೋದು. ಆದ್ರೆ ಸಿಟಿ ಕಡೆ ಇವೆಲ್ಲ ಕಾಣಕ್ ಸಿಗೋದು ಸ್ವಲ್ಪ ಕಷ್ಟನೇ. ಆದ್ರೆ ಒಂದೊಂದ್ಸಲ ಹಳ್ಳಿಯಿಂದ ತಂದು ಸಿಟಿಯಲ್ಲೂ ಮಾರ್ತಾ ಇರ್ತಾರೆ. ಆ ತರ ಏನಾದ್ರೂ ನಿಮಗೆ ಕಾಣಕ್ ಸಿಕ್ಕರೆ ಮಾತ್ರ ನಿಜವಾಗ್ಲೂ ಬಿಡ್ಬೇಡಿ. ಇದೇನ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ, ಮಾಮೂಲಾಗಿ ಸಾಂಬಾರ್ ಮಾಡೋ ತರ ಮಾಡಿ ಅದು ಗೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ನಮ್ಮ ಮನೆ ಮುಂದೆ ಮಾರಿಗುಡಿ ಇದೆಯಲ್ಲ, ಸೊ ಅಲ್ಲಿ ದೇವ್ರದ್ದು ಜಾತ್ರೆ ನಡೀತಾ ಇದೆ. ಸೊ ಹಾಗಾಗಿ ನಾವು ಮನೇಲಿ ದೀಪ ಎಲ್ಲ ಬೆಳಗಿ ಇನ್ನು ಅಲ್ಲಿಗೊಂದ್ಸಲ ಹೋಗ್ ಬರೋಣ ಅಂತ ಹೊರಟಿದ್ದೆ. ಇನ್ನು ಈ ಸಲ ಹೇಗಿದ್ರು ಇಲ್ಲೇ ಇದ್ದೀನಲ್ಲ ಅಂತ ಹೇಳಿ ಅಲ್ಲಿ ದೈವದ್ದು ನೇಮ ಆಗ್ತಾ ಇತ್ತು. ಸೊ ಅಲ್ಲಿಗೊಂದ್ಸಲ ಹೋಗ್ ಬರೋಣ ಅಂತ ಹೊರಟೆ. ನಮ್ಮ ಮನೆ ಮುಂದೆ ಇರೋ ಮಾರಿಗುಡಿ ಮತ್ತೆ ವಲಸಾರಿ ಅಂತ ಇದೆ. ಸೊ ಅಲ್ಲಿ ಈ ನೇಮ ಎಲ್ಲ ನಡೆಯುತ್ತೆ. ಮುಂಚಿನ ದಿವಸದಿಂದ ಈ ವಲಸಾರಿ ಗುತ್ತಲ್ಲಿ ನೇಮ ನಡೀತಾ ಇರುತ್ತೆ. ಇನ್ನು ನೆಕ್ಸ್ಟ್ ಡೇ ಮೇಯ್ನ್ ಆಗಿ ರಾಜನ್ ದೈವದ ನೇಮ ಇರುತ್ತೆ. ಈ ದೈವ ಎದ್ದೇಳ್ಬೇಕಾದ್ರೆ ಮೇಯ್ನ್ ಆಗಿ ಆ ಊರಲ್ಲಿರೋರು ಎಲ್ಲರೂ ಸೇರಿರ್ಬೇಕು. ಯಾಕಂದ್ರೆ ನಮ್ಮೂರ್ ಕಡೆ ದೇವ್ರ ಪಾತ್ರ ಎಷ್ಟಿರುತ್ತೋ ಹಾಗೆ ದೈವದ ಪಾತ್ರನೂ ಅದಕ್ಕಿಂತ ಹೆಚ್ಚಾಗಿರುತ್ತೆ.
ಅದಕ್ಕೋಸ್ಕರನೇ ನಾವು ದೈವ ದೇವಿಯರು ಅಂತ ಕರಿತೀವಿ. ಈ ಸಲ ಅಂತೂ ಕೋಲ ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು. ಅದಷ್ಟೇ ಅಲ್ಲದೆ ಅವರಿಗೆ ಎಡೆ ಅಂತ ಎಲ್ಲ ಕೊಡ್ತಾರೆ. ಸೊ ಆ ಎಡೆ ಹಂದಿ ಮತ್ತೆ ಕೋಳಿ ಆಗಿರುತ್ತೆ. ಇನ್ನು ಆ ದೈವಕ್ಕೆ ಎಡೆ ಅಂತ ಕೊಡ್ತಾರಲ್ಲ, ಸೊ ಅದನ್ನ ಮಾರಿಗುಡಿ ಹತ್ರ ಕೊಡ್ತಾರೆ. ದೈವ ಇಲ್ಲಿಂದ ನೇಮ ಎಲ್ಲ ಆದ್ಮೇಲೆ ಅಲ್ಲಿಂದ ದೈವ ನಡ್ಕೊಂಡು ಮಾರಿಗುಡಿ ಹತ್ರ ಬರುತ್ತೆ. ಅಲ್ಲಿ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ದೈವಕ್ಕೆ ಎಡೆ ಎಲ್ಲ ಇಡ್ತಾರೆ. ನಾನು ನನ್ನ ಚಿಕ್ಕ ಮಗಳನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಬಂದಿದ್ದೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ದು ನಾನು ಮತ್ತೆ ವಂಶಿ ರಿಟರ್ನ್ ಆದ್ವಿ. ಯಾಕಂದ್ರೆ ಹೇಗಿದ್ರು ದೈವ ಇನ್ನು ಮಾರಿಗುಡಿ ಹತ್ರ ಬರುತ್ತಲ್ಲ, ಸೊ ಹಾಗಾಗಿ ಅಲ್ಲೇ ನೋಡಿದ್ರೆ ಆಯ್ತು ಅಂತ ಹೇಳಿ ನಾವಿಬ್ರು ಹೊರಟ್ವಿ. ಈ ಸಲ ಅಂತೂ ದೈವದ ನೃತ್ಯ ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು.
ಇಂಚು ಬೆಲಪ್ಪು ಈ ಕಡೆ ಬಾ. ಬಯ್ಯ ಮಟ್ಟ ಮುಟ್ಲಿ ಅರವತ್ತ ಇಲ್ಲ ಇಲ್ಲ ಇವರ ಗುರ್ತು ಅದಕ್ಕೆ ಮಾರ್ರೆ ಮಾರಿಗುಡಿ ಹತ್ರ ಎಡೆ ಎಲ್ಲ ಆದ್ಮೇಲೆ ಮತ್ತೆ ರಿಟರ್ನ್ ದೈವ ಇಲ್ಲಿಗೆ ಬರುತ್ತೆ. ಅದಾದ್ಮೇಲೆ ಎಲ್ಲರೂ ಪ್ರಸಾದನ ತಗೋತಾರೆ. ಇನ್ನು ನಮ್ ತುಳುನಾಡಲ್ಲಂತೂ ದೈವಗಳ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ. ಸೊ ಹಾಗಾಗಿ ದೈವದ ನುಡಿಗೋಸ್ಕರ ಹಾಗೆ ದೈವದಿಂದ ಪ್ರಸಾದನ ಪಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ರು. ನಮಗೆಲ್ಲ ಯಾವ ತರ ನಂಬಿಕೆ ಗೊತ್ತಾ? ದೈವ ನಮಗೆ ಗಂಧ ಪ್ರಸಾದನ ಕೊಟ್ಟು ನಾನಿದ್ದೀನಿ ನಿಮ್ ಜೊತೆ ಅಂತ ಹೇಳಿದ್ರೆ ಸಾಕು, ನಾವೇನೋ ಯುದ್ಧನ ಗೆದ್ದಷ್ಟು ತುಂಬಾನೇ ಖುಷಿ ಪಡ್ತೀವಿ. ನಿಮ್ ಜೀವನದಲ್ಲೂ ದೈವ ದೇವರಿಗೆ ಇಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.